ಗ್ಯಾರಂಟಿ ಯೋಜನೆ ಮಾಡಿದಾಗ ಜನ ಅವರು ಅಪೋಸಿಷನ್ ಏನಿದೆ 2-3 ತಿಂಗಳು ನಡೆಸ್ತಾರ ಅಂದ್ರು. ಆದ್ರೂ ಇವತ್ತಿಗೆ 2.5 ವರ್ಷ ಆದ್ ನಡ್ಸಕ್ಕೆ ನಾವು ಅದನ್ನು ಎಲ್ಲಿ ಕುಂದು ಕೊರತೆಗಳಿಲ್ಲ. ನಮ್ಮ ಅಭಿವೃದ್ಧಿ ಯಾವ ಕುಂದು ಕೊರತೆ ಇಲ್ಲ. ನಮ್ಮ ಅಭಿವೃದ್ಧಿ ಕೂಡ ಸುಮ್ಮನೆ ಹೇಳ್ತಾರ. ಇವತ್ತು ಈ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಬಡವರು 10 ತೊಲೆ ಬಂಗಾರ ಮಾಡ್ಕೊಂಡಾರ ಮಕ್ಳಿಗೆ ಮದುವೆಗೆ, ಮತ್ತೆ ಬೋರ್ವೆಲ್ ಹಾಕ್ಸಂತದಾರ. ಪ್ರತಿಯೊಂದು ಸಹಾಯ ಇವತ್ತು ಹೆಣ್ಮಕ್ಳು ನೆನೆಸಿದ್ರೆ ಊರೊಳಗೆ ಇವತ್ತು ನಮ್ಮ ಪುಣ್ಯಾತ್ಮರಪ್ಪ ಮಾಡಿಕೊಟ್ಟು ಅಂತ ನೆನೆಸದ್ರ. ಆಮೇಲೆ ಬಸ್ ಫ್ರೀ ಇಲ್ಲಿ ಒಂದು ಚೀಟಿ ಕೊಟ್ರೆ ಬಳ್ಳಾರಿ ಬಂದ್ಬಿಡ್ತಾರೆ. ಒಂದು ಚೀಟಿ ಕೊಟ್ಟರೆ ಧರ್ಮಸ್ಥಳಕ್ಕೆ ಪ್ರತಿಯೊಂದು ಊರಿಗೆ ಒಂದು ಚೀಟಿ ಕೊಡತ್ಲೆ. ಮೊದಲು ರೊಕ್ಕ ಕೊಡೋಕಾಯ್ತು, ಚೀಟಿ ಅಲ್ಲ. ಅದು ಒಳ್ಳೇದಲ್ಲ ನಮ್ಮ ಸರ್ಕಾರ ಮಾಡಿರೋದು. ಆಮೇಲೆ ಶಕ್ತಿ ಯೋಜನೆ ಮಾಡಿತ್ತು, ಅನ್ನಭಾಗ್ಯ ಯೋಜನೆ ಮಾಡ್ಯಾರ. ಇನ್ನು ಬಡವ್ರಿಗೆ ಏನ್ ಬಿಟ್ಟಿದ್ದೀವಿ ಹೇಳ್ರಿ ನಾವು. ಅಭಿವೃದ್ಧಿ ಹೆಂಗ್ ನಡೀತಾ ಇದಾವ ಅಂತ ಅದು ನಮ್ಗೆ ಹೇಳಲಿಕ್ಕೆ ಸಾಲ. ನಮ್ಮ ಅಭಿವೃದ್ಧಿ ನಡೀತಾರ. ಅಪಪ್ರಚಾರ ಇವತ್ತು ನಮ್ಮ ಬಿಜೆಪಿ ಅಪಪ್ರಚಾರ ಮಾಡ್ತಿದ್ರೆ ಇಲ್ಲ ಕ್ಷೇತ್ರ MLA ನಮ್ಮ ಕ್ಷೇತ್ರ MLA ಇದ್ರ ಕೃಷ್ಣ ಹೆಂಗೆ ಚಕ್ಕ ತಿರುತ್ತಾನೋ ನಮ್ಮ MLA ಹಂಗೆ ಚಕ್ಕ ತಿರುಕಂತ ಕೆಲಸ ಮಾಡ್ತಾ ಇದಾರೆ. ಅದರಲ್ಲಿ 2 ಮಾತಿಲ್ಲ. ಅವ್ರಿಗೇನು ಸಹಿಸ್ಕೊಳ್ಳಲಾದ ಮಾಡ್ತದ್ರ. ಮುಂದಿನ ಮತ್ತೆ 28ಕ್ಕ ನಾವು ನಮ್ಮ ಸರ್ಕಾರ ಬರೋದಿಲ್ಲ. 2 ಮಾತಿಲ್ಲ ಇದ್ರಾಗ. ಸಿದ್ದರಾಮಯ್ಯ ಅಂತ ಹುಲಿ ಎಲ್ಲಿ ಸಿಗಲ್ಲ ನಿಮ್ಗೆ. ಸಿದ್ದರಾಮಯ್ಯ ಅಂತ ಕ್ಯಾಂಡಿಡೇಟ್ ಎಲ್ಲಿ ಸಿಗಲ್ಲ. ಆತ ಯಾರಿಗೂ ಜಗ್ಗಲ್ಲ, ಯಾರಿಗೂ ಬಗ್ಗಲ್ಲ.